ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿ ಆದೇಶ ಮಾಡಲಾಗಿದೆ. ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಪಕ್ಷದಿಂದ ಅಮಾನತು ಮಾಡಲಾಗಿರುವುದು. ಕೆಪಿಸಿಸಿಯಿಂದ ಆದೇಶವನ್ನು ಮಾಡಲಾಗಿದೆ. ಶಿಸ್ತು ಸಮಿತಿಯಿಂದ ಪಕ್ಷದಿಂದ ಗೇಟ್ ಪಾಸ್ ಕೊಡಲಾಗಿದೆ ರಾಜೀವ್ ಗೌಡನಿಗೆ. ಮೊನ್ನೆ ನೋಟಿಸ್ ಜಾರಿಯಾಗಿತ್ತು ರಾಜೀವ್ ಗೌಡಗೆ, ಚೌಕಾಸ್ ನೋಟಿಸು. ರಾಜೀವ್ ಗೌಡ ಉತ್ತರ ಕೊಟ್ಟಿರಲಿಲ್ಲ. ನಂತರ ಶಿಸ್ತು ಪಾಲನಾ ಸಮಿತಿಯಿಂದ ಶಿಫಾರಸು ಮಾಡಲಾಗಿತ್ತು ರಾಜೀವ್ ಗೌಡನನ್ನು ಅಮಾನತು ಮಾಡಿ ಅಂತ. ಸದ್ಯ ಶಿಸ್ತು ಪಾಲನಾ ಸಮಿತಿ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಿದೆ. ಕೆಪಿಸಿಸಿಯ ಸಂಯೋಜಕನಾಗಿ ಜವಾಬ್ದಾರಿಯಲ್ಲಿದ್ದಂಥ ವ್ಯಕ್ತಿ ರಾಜೀವ್ ಗೌಡ, ಶಿಡ್ಲಘಟ್ಟದ ಕಳೆದ ಬಾರಿಯ ಕ್ಯಾಂಡಿಡೇಟ್, 2023ರ ಕಾಂಗ್ರೆಸ್ ಕ್ಯಾಂಡಿಡೇಟ್, ಸದ್ಯ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಎರಡೆರಡು FIR ದಾಖಲಾಗಿದೆ. ಹೈಕೋರ್ಟಿಗೆ ಹೋದರೂ ಕೂಡ ರಾಜೀವ್ ಗೌಡಗೆ ರಿಲೀಫ್ ಸಿಕ್ಕಿಲ್ಲ. FIR ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋದ್ರು, ಬಟ್ ಹೈಕೋರ್ಟ್ ನಿರಾಕರಿಸಿತು FIR ರದ್ದು ಮಾಡೋದಕ್ಕೆ. ನಾಳೆ ರಾಜೀವ್ ಗೌಡ ಸಲ್ಲಿಸಿರುವಂತಹ ಆಂಟಿಸಿಪೇಟರಿ ಬೇಲು, ನಿರೀಕ್ಷಣಾ ಜಾಮೀನಿಗೆ ಸಂಬಂಧಿಸಿದಂತೆ ಚಿಂತಾಮಣಿ ನ್ಯಾಯಾಲಯ ಆದೇಶವನ್ನು ಪ್ರಕಟಿಸುವುದಕ್ಕಿದೆ. ಅದಕ್ಕೂ ಮುಂಚೆ ಈಗ ಪಕ್ಷದಿಂದ ರಾಜೀವ್ ಗೌಡನನ್ನ ಅಮಾನತು ಮಾಡಲಾಗಿದೆ. ವ್ಯಾಪಕ ಆಕ್ರೋಶಕ್ಕೆ ತುತ್ತಾಗಿತ್ತು ಕಾಂಗ್ರೆಸ್, ರಾಜೀವ್ ಗೌಡ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ. ಇದರ ಬೆನ್ನಿಗೆ ಕೆಪಿಸಿಸಿ ಕ್ರಮ ಕೈಗೊಂಡಿದೆ, ಅಮಾನತು ಮಾಡಿದೆ. ಆದರೆ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಪೊಲೀಸರು ಮೂರು ತಂಡಗಳನ್ನ ಮಾಡಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. 10 ದಿನ ಕಳೆದು ಹೋಗಿದೆ, ಇನ್ನೂ ಕೂಡ ರಾಜೀವ್ ಗೌಡನನ್ನ ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಬೆಂಗಳೂರಲ್ಲಿ ಹುಡುಕ್ತಿದ್ದಾರೆ, ಶಿಡ್ಲಘಟ್ಟದಲ್ಲಿ ಹುಡುಕ್ತಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಹುಡುಕ್ತಿದ್ದಾರೆ, ಬಟ್ ರಾಜೀವ್ ಗೌಡ ಪತ್ತೆ ಇಲ್ಲ. ಈ ಮಧ್ಯೆ ಕಾಂಗ್ರೆಸ್ ರಾಜೀವ್ ಗೌಡನನ್ನ ಅಮಾನತು ಮಾಡಿರೋದನ್ನ ನೋಡ್ತಾ ಇದ್ದೀರಿ. ಅಮಾನತು ಆದೇಶದ ಪ್ರತಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಶಿಸ್ತು ಸಮಿತಿಯ ಅಧ್ಯಕ್ಷ ರೆಹಮಾನ್ ಖಾನ್ ಆದೇಶವನ್ನು ಮಾಡಿದ್ದಾರೆ. ನಾವು ಈ ಕೇಸನ್ನು ಕೂಲಂಕಷವಾಗಿ ಪರಿಶೀಲಿಸಿ ಪ್ರಕರಣದ ಗಂಭೀರತೆ ಮನವರಿಕೆಯಾದ ಹಿನ್ನೆಲೆಯಲ್ಲಿ ಶಿಸ್ತು ಪಾಲನಾ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಅಂತ ಆದೇಶದ ಪ್ರತಿ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ. ಆನಂದ, ಎಕ್ಸ್ಪೆಕ್ಟೆಡ್ ಇತ್ತು ಇದು, ಬಟ್ ಸ್ವಲ್ಪ ತಡನೇ ಆಯ್ತಾ ಅಂತ? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಅತ್ಯಂತ ಬಹಳ ತಡ ಆಗಿದೆ. ತಡ ಅಷ್ಟೇ ಆಗಿಲ್ಲ, ಬಹಳ ತಡ ಆಗಿದೆ. ಕಾಂಗ್ರೆಸ್ ಪಕ್ಷ ಇಂಥ ವಿಚಾರದಲ್ಲಿ ಅತ್ಯಂತ ಗಂಭೀರವಾದ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾವು ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಕಾಂಗ್ರೆಸ್ ಮುಜುಗರದ ಸ್ಥಿತಿಗೆ ತಲುಪಿತ್ತು ಈ ಕೇಸಲ್ಲಿ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಒಂದು ಆಡಳಿತ ಪಕ್ಷವಾಗಿ ಸರ್ಕಾರಿ ಅಧಿಕಾರಿಗೆ ಈ ರೀತಿ ಎಲ್ಲ ಹೀನಾಮಾನವಾಗಿ ಬೈದ್ರೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ರು. ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಮಾಡದೇ ಇರೋದು ಯಾಕೆ? ಪೊಲೀಸರು ಕೇಳಿದರೆ ಮೂರು ತಂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ಅದನ್ನೇ ಹೇಳ್ತಿದ್ದಾರೆ. ಆದರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಆದೇಶ ಮಾಡಿರೋದನ್ನು ನೋಡ್ತಾ ಇದ್ದೀರಿ. ಅಮಾನತು ಮಾಡಲಾಗಿದೆ ಅನ್ನುವಂಥ ಆದೇಶ. ಆನಂದ್, ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ. ಎಸ್, ಈಗಾಗಲೇ ರಾಜೀವ್ ಗೌಡನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಅಧಿಕೃತವಾಗಿರುವಂತಹ ಆದೇಶವನ್ನ ಕೆಪಿಸಿಸಿ ಸ್ಪಷ್ಟಪಡಿಸಿದೆ. ಬಹಳ ಮುಖ್ಯವಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಆರಂಭದಲ್ಲಿ ತೆಗೆದುಕೊಳ್ಬೇಕಾಗಿತ್ತು. ಸಾರ್ವಜನಿಕವಾದ ಅತ್ಯಂತ ಗಂಭೀರವಾದಂತಹ ಪ್ರಕರಣದಲ್ಲೂ ಕೂಡ ಆರೋಪಿಯಾಗಿರುವಂತಹ ರಾಜೀವ್ ಗೌಡನನ್ನ ಇಷ್ಟು ದಿನ ಪಕ್ಷದಲ್ಲಿ ಉಳಿಸಿಕೊಂಡಿದ್ದ ಬಗ್ಗೆ ಸಾರ್ವತ್ರಿಕ ಟೀಕೆ ಟಿಪ್ಪಣಿಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರು ಕೂಡ ಈ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮನವಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕೂಡ ಈಗ ತೀರ್ಮಾನ ತೆಗೆದುಕೊಳ್ಳಲು ಅಮಾನತು ಮಾಡಲಾಗಿದೆ. ಕಾಂಗ್ರೆಸ್ ಇಂಥ ವಿಚಾರದಲ್ಲಿ ಅತ್ಯಂತ ಗಂಭೀರವಾದ ಕ್ರಮವನ್ನ ತಕ್ಷಣ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಗಂಭೀರವಾದ ಪ್ರಕರಣ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜಾತಿಯ ಕಾರಣಕ್ಕಾಗೋ ಅಥವಾ ಅಭ್ಯರ್ಥಿ ಆಗಿದ್ದ ಅನ್ನೋ ಕಾರಣಕ್ಕಾಗೋ ಅಥವಾ ಲೀಡರ್ಗಳ
ಪ್ರೇಮದ ಕಾರಣಕ್ಕಾಗೋ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಅಮಾನತು ಶಿಕ್ಷೆಯಿಂದ ಬಚಾವಾಗ್ತಕ್ಕಂಥ ಪ್ರಯತ್ನವನ್ನ ರಾಜೀವ್ ಗೌಡ ಮಾಡಿದ್ರು. ಆದ್ರೆ ಪಕ್ಷದ ತಳಮಟ್ಟದಿಂದ ಮೇಲ್ಮಟ್ಟದವರು ಕೂಡ ಪಕ್ಷದ ಕಾರ್ಯಕರ್ತರು ಈ ವಿಚಾರದಲ್ಲಿ ಬೇಸರವನ್ನ ಹೊರಹಾಕದಂತ ಹಿನ್ನೆಲೆಯಲ್ಲಿ ಕಾರ್ಯಾಧ್ಯಕ್ಷರಾಗಿರುವಂತ ಜಿ.ಸಿ. ಚಂದ್ರಶೇಖರ್ ಅಂತಿಮವಾಗಿ ಶಿಫಾರಸನ್ನು ಮಾಡಿದ್ರು. ಈಗ ಅಧಿಕೃತವಾಗಿರುವಂತ ಆದೇಶ ಹೊರಬಿದೆ, ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಒಂದು ಹಿರಿಯ ಅಧಿಕಾರಿಯನ್ನು ನಿಂದಿಸತಕ್ಕಂತ ಪ್ರಕರಣ ಬಹಿರಂಗಕ್ಕೆ ಬಂದಾಗ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥರು ಅಥವಾ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥರು ತೀಕ್ಷ್ಣವಾದಂತಹ ಕ್ರಮವನ್ನು ತೆಗೆದುಕೊಂಡದ್ದೇ ಆದ್ರೆ ಯಾವುದೇ ನಾಯಕರು ಮುಂದೆ ಈ ರೀತಿಯಾಗಿರುವಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವುದಿಲ್ಲ. ಆದ್ರೆ ವಿಳಂಬವಾಗಿ ಇವತ್ತು ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಂತಿಮವಾಗಿ ರಾಜೇಗೌಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಅಂದ್ರೆ ಅಮಾನತು ಮಾಡುವಂತ ಪ್ರಯತ್ನವನ್ನು ಈಗಾಗಲೇ ಮಾಡಲಾಗಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ, ಸಹಜವಾಗಿಯೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಒಳಗಡೆ ಅವ್ರಿಗಿರ್ತಕ್ಕಂಥ ಪ್ರಭಾವದ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಂತಿಮವಾಗಿ ಇದನ್ನ ಒಂದ್ ರೀತಿ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಒಂದ್ ಕಡೆ ಹೋರಾಟಗಳು ನಡೀತಾ ಇತ್ತು, ಸಾರ್ವಜನಿಕ ಟೀಕೆ ಟಿಪ್ಪಣಿಗಳು ನಡೆದಿದ್ರು ಕೂಡ ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ಳಿ ಕಾಂಗ್ರೆಸ್ ಹಿಂದೆ ಹಾಕಿತ್ತು. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಬಂದಿರತಕ್ಕಂತ ಅಭಿಪ್ರಾಯಗಳ ಜೊತೆಗೆ ಪಕ್ಷದ ಒಳಗಡೆ ಇರತಕ್ಕಂತ ಮಹಿಳಾ ಮುಖಂಡರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅಮಾನತು ಮಾಡಲಾಗಿದೆ. ಕೊನೆಗೂ ಕೂಡ ಅಮಾನತು ಮಾಡಿರ್ತಕ್ಕಂಥ ನಿರ್ಧಾರವನ್ನ ಕಾಂಗ್ರೆಸ್ ತೆಗೆದುಕೊಂಡಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಈಗ ಸುವರ್ಣ ಎಕ್ಸ್ಪ್ರೆಸ್ ಪ್ರಸಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.